ನಮಸ್ಕಾರ ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ವಾಯ್ಸ್ ಕ್ಲೋನಿಂಗ್ನ ಮುಖಾಂತರ ಜನರಿಗೆ ಹೇಗೆ ಸೈಬರ್ ಫ್ರಾಡ್ ಮಾಡ್ತಾರೆ ಮತ್ತು ಇಂಥದ್ದವುಗಳಿಂದ ನಾವು ಹೇಗೆ ಅಲರ್ಟ್ ಆಗಿರಬೇಕು ಎಂಬುದರ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಇತ್ತೀಚೆಗೆ ದೆಹಲಿಯ ಚಾಂದನಿ ಚೌಕ್ ಪ್ರದೇಶದಲ್ಲಿನ ಆಭರಣಕಾರೊಬ್ಬರನ್ನು ವಂಚಿಸಲಾಗಿತ್ತು. ಅವರು ಅನ್ನೋನ್ ನಂಬರ್ನಿಂದ ಕರೆಯನ್ನು ಸ್ವೀಕರಿಸ್ತಾರೆ. ಕರೆ ಮಾಡಿದ ವ್ಯಕ್ತಿ ಧ್ವನಿ ಪರಿಚಿತರ ಧ್ವನಿಯಂತೆ ಇರುತ್ತೆ. ಕರೆ ಮಾಡಿದ ವ್ಯಕ್ತಿ ತಮ್ಮ ಹೆಸರನ್ನ ಹೇಳಿ ತುರ್ತು ಹಣ ಬೇಕಿತ್ತು ಅಂತ ಕೇಳ್ತಾರೆ. ಪರಿಚಿತರ ಧ್ವನಿ ಆಗಿದ್ದರಿಂದ ಆ ಜ್ಯುವೆಲರ್ ಯಾವುದೇ ಅನುಮಾನವನ್ನು ವ್ಯಕ್ತಪಡಿಸದೆ 3 ಬೇರೆ ಬೇರೆ ಖಾತೆಗಳಿಗೆ 10 ಲಕ್ಷ ರೂಪಾಯಿಯನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಕರೆ ಮಾಡಿದ ವ್ಯಕ್ತಿ 4ನೇ ಬಾರಿ ಹಣ ಕೇಳಿ ಪುನಃ ಕರೆ ಮಾಡಿದಾಗ ಆ ಜ್ಯುವೆಲರ್ಗೆ ಅನುಮಾನ ಮೂಡುತ್ತೆ. ಕರೆ ಮಾಡಿದ ಆ ವ್ಯಕ್ತಿ ತಮಗೆ ಪರಿಚಯ ಇರೋ ವ್ಯಕ್ತಿ ಅಲ್ಲ, ಬದಲಿಗೆ ಸೈಬರ್ ಖದೀಮರು ಅನ್ನೋದು ತನಿಖೆಯನ್ನು ಮಾಡಿದಾಗ ಗೊತ್ತಾಗುತ್ತೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಇಂತಹ ಅನೇಕ ವಂಚನೆಯ ಪ್ರಕರಣಗಳು ದೆಹಲಿಯ ರಾಷ್ಟ್ರ ರಾಜಧಾನಿ ಪ್ರದೇಶದಲ್ಲಿ ವರದಿಯಾಗ್ತವೆ. ಇವುಗಳೇ ವಾಯ್ಸ್ ಕ್ಲೋನಿಂಗ್ ಸ್ಕ್ಯಾಮ್. ಇಂತಹ ಅನೇಕ ಪ್ರಕರಣಗಳಲ್ಲಿ ಮಕ್ಕಳ ಧ್ವನಿಗಳನ್ನು ಅನುಕರಣೆ ಮಾಡೋದು, ಕುಟುಂಬ ಸದಸ್ಯರನ್ನ ವಂಚನೆ ಮಾಡೋದು, ಸೈಬರ್ ವಂಚಕರು ಬೆದರಿಕೆಯ ಕರೆಗಳನ್ನು ಕೂಡ ಮಾಡ್ತಾರೆ. ಒಂದು ವೇಳೆ ತಮ್ಮ ಬೇಡಿಕೆ ಈಡೇರಿಸದೆ ಹೋದರೆ ಅವರ ಮಕ್ಕಳನ್ನು ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿ ಹಾಕಿಸುವುದಾಗಿ ಹೇಳ್ತಾರೆ. ರೇಪ್ ಕೇಸ್ನಲ್ಲಿ ಪೊಲೀಸರು ಬಂಧಿಸಿರುವುದಾಗಿ ಕೂಡ ಅವರು ಹೇಳ್ತಾರೆ. ಹೀಗೆ ಹಣ ಕಳಿಸಿದರೆ ಮಾತ್ರ ಅವರ ಮಕ್ಕಳನ್ನು ಬಿಡುಗಡೆ ಮಾಡೋದಾಗಿಯೂ ಹೇಳ್ತಾರೆ. ನಿಮ್ಮನ್ನು ಫೂಲ್ ಮಾಡ್ತಾ ಇದ್ದಾರೆ ಅಂತ ಅನಿಸೋ ಹೊತ್ತಿಗೆ ನಿಮ್ಮ ಮಗು ಅಳ್ತಾ ಇರುವ ಧ್ವನಿ ಕೇಳಿಸುತ್ತೆ. ಇದರಿಂದ ನಿಮ್ಮ ಮಗು ನಿಜವಾಗಿಯೂ ಕೂಡ ಕಷ್ಟದಲ್ಲಿದೆ ಅಂತ ನೀವು ಭಾವಿಸುವ ಹಾಗೆ ಮಾಡಿಬಿಡ್ತಾರೆ. ಇಂತಹ ಸನ್ನಿವೇಶದಲ್ಲಿ ನೀವು ಭಯಭೀತರಾಗಿಯೋ ವಂಚಕರಿಗೆ ಹಣವನ್ನು ಕಳಿಸುವಂತಹ ಸಾಧ್ಯತೆ ಇರುತ್ತೆ. ಆ ಕರೆ ಮಾಡಿದಾಗ ನಿಮ್ಮ ಮಗು ಅಲ್ಲಿ ಇರಲೇ ಇಲ್ಲ ಅನ್ನೋದು ಆಮೇಲೆ ತಡವಾಗಿ ನಿಮಗೆ ಗೊತ್ತಾಗುತ್ತೆ. ಆಧುನಿಕ ತಂತ್ರಾಂಶವನ್ನು ಬಳಸಿ ನಿಮ್ಮ ಮಗುವಿನ ಧ್ವನಿಯನ್ನು ಕ್ಲೋನ್ ಮಾಡಿ ಕರೆ ಮಾಡಿರ್ತಾರೆ. ವಾಸ್ತವದಲ್ಲಿ ಸೈಬರ್ ಅಪರಾಧಿಗಳು ನಿಮ್ಮನ್ನು AI ತಂತ್ರಜ್ಞಾನದ ಮೂಲಕ ವಂಚಿಸ್ತಾ ಇದ್ದಾರೆ. AI ಆಧಾರಿತ ಡೀಪ್ ಫೇಕ್ ತಂತ್ರಜ್ಞಾನವನ್ನು ಬಳಸಿ ವಂಚಕರು ಜನರ ಧ್ವನಿ, ಮುಖಗಳು ಮತ್ತು ಅವರ ಲಕ್ಷಣಗಳನ್ನು ಅನುಕರಣೆ ಮಾಡಿ ಯಾರ ಧ್ವನಿ ಮುಖವನ್ನು ಅನುಕರಣೆ ಮಾಡಿರ್ತಾರೋ ಅವರ ಸ್ನೇಹಿತರು ಅಥವಾ ಕುಟುಂಬದ ಸದಸ್ಯರು ಅಥವಾ ಪರಿಚಿತರಿಗೆ ಕರೆ ಮಾಡಿ ವಂಚಿಸ್ತಾರೆ. ಈ AI ಚಾಟ್ಬಾಟ್ಗೆ ಫ್ರಾಡ್ GPT ಅಥವಾ ವರ್ಮ್ GPT ಅಂತಾನೂ ಕೂಡ ಹೆಸರು. ನೋಡಿ, ಮ್ಯಾಕ್ ಅಫಿ ಕಾರ್ಪೊರೇಷನ್ ನಡೆಸಿದ ಸ್ಯಾಂಪಲ್ ಸರ್ವೆಯ ಪ್ರಕಾರ 18 ವರ್ಷ ಮೇಲ್ಪಟ್ಟ 47% ಭಾರತೀಯರಿಗೆ ಇಂತಹ AI ಕರೆಗಳು ಸ್ವೀಕೃತವಾಗಿವೆ ಅಥವಾ ಅವರ ಪರಿಚಿತರಿಗೆ ಹೀಗೆ ವಂಚನೆಯಾಗಿದೆ. ಇದು ಜಾಗತಿಕ ಸರಾಸರಿ 25% ದುಪ್ಪಟ್ಟಾಗಿದೆ. AI ಮೂಲಕ ಯಾರದ್ದೇ ಆಗಲಿ ಅವರ ಧ್ವನಿಯನ್ನು ಕ್ಲೋನ್ ಮಾಡೋದಕ್ಕೆ ಕೇವಲ 3 ಸೆಕೆಂಡುಗಳ ಆಡಿಯೋ ಸಾಕಾಗಿಬಿಡುತ್ತೆ, ಹೀಗಂತ ವರದಿ ಹೇಳುತ್ತೆ. ಈಗ ನಮ್ಮ ಮುಂದೆ ಎದುರಾಗುವ ಅತಿದೊಡ್ಡ ಪ್ರಶ್ನೆ ಅಂದರೆ, ಸೈಬರ್ ವಂಚಕರು ಇದನ್ನು ಹೇಗೆ ಮಾಡ್ತಾರೆ? ನಿಮ್ಮ ವಿವರಗಳು, ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರ ವಿವರಗಳು ಅವರಿಗೆ ಎಲ್ಲಿಂದ ಹೇಗೆ ಸಿಗುತ್ತೆ ಅನ್ನೋದು. ಇದಕ್ಕೆ ಉತ್ತರ ಸೋಷಿಯಲ್ ಮೀಡಿಯಾ. ಜನರು ತಮ್ಮ ಆಡಿಯೋ, ವಿಡಿಯೋ ಅಥವಾ ಯಾವುದಾದ್ರೂ ವಿಚಾರವನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟ್ ಮಾಡ್ತಾರೆ. ಸಾಮಾಜಿಕ ಮಾಧ್ಯಮಗಳ ಮೇಲೆ ನಿರಂತರವಾಗಿ ನಿಗಾ ವಹಿಸಿ ಜನರ ಮಾಹಿತಿಯನ್ನು ಕಲೆ ಹಾಕುವ ಜನರು ಇರ್ತಾರೆ. ಇಂಥವರು ಹೀಗೆ ಕಲೆ ಹಾಕಿದ ಮಾಹಿತಿಯನ್ನು ಸೈಬರ್ ವಂಚಕರಿಗೆ ಕೊಡ್ತಾರೆ. ಈ ರೀತಿಯಾಗಿ ಸೈಬರ್ ಅಪರಾಧಿಗಳಿಗೆ ನಿಮ್ಮ ವಿವರಗಳು ಸಿಗುತ್ತೆ. ಇದನ್ನು ಬಳಸಿ ಅವರು ನಿಮ್ಮ ಕುಟುಂಬ ಸದಸ್ಯರು ಅಥವಾ ಪರಿಚಿತರನ್ನು ಸಂಪರ್ಕಿಸ್ತಾರೆ. ಇದಕ್ಕೂ ಮೊದಲು ಅವರು ನಿಮ್ಮ ಆಡಿಯೋ, ವಿಡಿಯೋ ತುಣುಕುಗಳನ್ನು ಕ್ಲೋನಿಂಗಿಗೆ ಬಳಸ್ತಾರೆ. ಆಮೇಲೆ ವಂಚನೆಯನ್ನು ಎಸಗ್ತಾರೆ. ಇಂತಹ ವಂಚನೆಗಳಿಂದ ರಕ್ಷಿಸಿಕೊಳ್ಳುವುದು ಹೇಗೆ? ಇಂತಹ ವಂಚನೆಗಳಿಗೆ ಒಳಗಾಗದೇ ಇರುವ ಹಾಗೆ ರಕ್ಷಣೆಯನ್ನು ಪಡೆಯೋದು ಹೇಗೆ? ಅದನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ. ಇಂತಹ ವಂಚನೆಗಳಿಂದ ತಪ್ಪಿಸಿಕೊಳ್ಳೋಕೆ ಕೆಲವು ವಿಷಯಗಳನ್ನು ನೀವು ನೆನಪಿನಲ್ಲಿ ಇಡಬೇಕಾಗತ್ತೆ. ಅಪರಿಚಿತ ಸಂಖ್ಯೆಯಿಂದ ಕರೆ ಸ್ವೀಕೃತವಾದರೆ ಅವರನ್ನು 100 ಪ್ರಶ್ನೆ ಕೇಳಿ. ಅವರು ಪೊಲೀಸ್ ಅಂತ ಹೇಳಿದರೆ ಯಾವ ಪೊಲೀಸ್ ಸ್ಟೇಷನ್ ಅಂತ ಕೇಳಿ ತಿಳ್ಕೊಳ್ಳಿ. ಆ ಪೊಲೀಸ್ ಠಾಣೆಯ ಸಂಖ್ಯೆಯನ್ನು ಗೂಗಲ್ನಲ್ಲೇ ಹುಡುಕಿ ಅಲ್ಲಿಗೆ ಕರೆ ಮಾಡಿ ನೋಡಿ. ನಿಮಗೆ ಬಂದ ಕರೆಯ ಬಗ್ಗೆ ತಿಳಿಸಿ. ನಿಮಗೆ ಫೋನಿನಲ್ಲಿ ಕೇಳಿಸಿದ ಧ್ವನಿ ಯಾರದು ಅಂತ ನಿಮಗೆ ಗೊತ್ತಾದರೆ ತಕ್ಷಣ ಅವರ ವೈಯಕ್ತಿಕ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ಅವರ ಕುಟುಂಬ ಸದಸ್ಯರನ್ನು ಸಂಪರ್ಕ ಮಾಡಿ. ಕರೆ ಮಾಡಿದವರು ತುರ್ತು ಅಂತ ಹೇಳಿದರೆ ಹೆಚ್ಚಿನ ಜಾಗೃತಿಯನ್ನು ವಹಿಸಿ. ಇದರ ಜೊತೆಗೆ ನೀವು ನಿಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗಳನ್ನು ಕೂಡ ಲಾಕ್ ಮಾಡಿ ಇಟ್ಕೊಳ್ಬಹುದು. ಅದನ್ನು ಪ್ರೈವೇಟ್ ಆಗಿಡಿ. ಹೀಗೆ ಮಾಡಿದರೆ ನಿಮ್ಮ ಸ್ನೇಹಿತರು ಮತ್ತು ಫಾಲೋವರ್ಸ್ ಹೊರತುಪಡಿಸಿದರೆ ಇತರರಿಗೆ ನಿಮ್ಮ ಮಾಹಿತಿ ಸಿಗೋದಿಲ್ಲ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.